ಗಣ್ಯಾತಿಗಣ್ಯ ವ್ಯಕ್ತಿಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಬೇಟ್ ಮಾಡೋಕ್ಕೆ, ಆರ್ಗ್ಯೂ ಮಾಡೋಕ್ಕೆ ವೇದಿಕೆಗಳು ಭಾಳ ಇದ್ದಾವೆ, ಬೇರೆ ಮ್ಯಾಟ್ರ್ಗಳಿದ್ದಾವೆ. ಐ ಆಮ್ ರೆಡಿ. ನಾವು ಸಂಘಟನೆ ಅಧ್ಯಕ್ಷರಿದ್ದೀನಿ, ಹೋರಾಟ ಮಾಡ್ಕೊಂಬಂದಿದ್ದೀವಿ, ಕೇಸ್ ಆಗಿದೆ, ಜೈಲು ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆಮೇಲೆ ಲೀಡರ್ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಹೆಣ್ಮಕ್ಳು ವಿಚಾರ ಇದ್ದಾಗ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳುಗಳಿದ್ದಾರೆ, ಮರಿಬೇಡ್ರಿ. ನಾಳೆ ನಿಮ್ಮ ಮನೆಯಲ್ಲಿ ಆದಾಗ ಸಮೇತನು ಏನು ಮಾಡ್ತೀರಾ? ಇವತ್ತು ನಮ್ಮ ತಾಯಿ ಸಹೋದರಿ ಧೈರ್ಯ ಮಾಡಿ ದೂರು ಕೊಟ್ಟುಬಿಟ್ಟು ಬಂದು ಕೂತಿದ್ದಾರೆ. ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಇನ್ಯಾವ ಜಾತಿ ಆಗಲಿ, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಅಫ್ಕೋರ್ಸ್ ಹೇಳಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಆರ್ ಮೈ ಬ್ರದರ್ಸ್ ಅಂತ, ಸಂತೋಷ. ಆದರೆ ಆಲ್ ಆರ್ ಸಿಸ್ಟರ್ಸ್ ಅಂತಲೂ ತಿಳ್ಕೊಬೇಕಲ್ಲ, ಒನ್ಲಿ ಬ್ರದರ್ಸ್ ಅಲ್ಲ, ಸಿಸ್ಟರ್ಸ್ ಅಂತಲೂ ತಿಳ್ಕೊಳ್ರಿ. ಬೇರೆ ಬ್ರದರ್ಸ್ ಅಷ್ಟೇ ಅಲ್ಲ, ಸಿಸ್ಟರ್ಸು ತಿಳ್ಕೊಳ್ರಿ. ತಮ್ಮ ಮುಖಾಂತರ ನಾನು ಮಾನ್ಯ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಈ ಘಟನೆ ನಡೆದ ತಕ್ಷಣ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ, ವರಿಷ್ಠಾಧಿಕಾರಿಗಳಿಗೆ, DSP ಅವರಿಗೆಲ್ಲ ಕರೆದು ಮೀಟಿಂಗ್ ತಗೊಂಡು ಎಲ್ಲ ಜಿಮ್ಗಳಲ್ಲಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೊಗೋಬೇಕು, CCTV ಅಂತ ಹೇಳಿ ಇದನ್ನು ಮಾಡಿದ್ದಾರೆ. ಶ್ರೀರಾಮ್ ಸೇನೆಯಿಂದ, ನಮ್ಮ ರಾಜ್ಯದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಒಂದು. ಎರಡನೇ ವಿಚಾರ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯದ ಎಲ್ಲ ಕಡೆಗೂ ವಿಸಿಟ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ದಾವಣಗೆರೆ ಇದು ಅವರಿಗೇನು ಮಾಹಿತಿ ಇಲ್ವೋ, ಇಲ್ಲ ಏನು ಅವ್ರಿಗೆ ಆರೋಗ್ಯ ಸರಿ ಇಲ್ವೋ, ಇಲ್ಲ ಕೋಮಾದಲ್ಲಿ ಏನೋ ಇದ್ದಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಮಾಧ್ಯಮದಲ್ಲಿ ಪ್ರತಿದಿನ ಬರ್ತಾ ಇದೆ, TVಯಲ್ಲಿ ಬರ್ತಿದೆ, ಎಲ್ಲ ಬಂದ್ರೂ ಆ ಎಮ್ಮ ಏನು ಇಲ್ಲಿ ದಾವಣಗೆರೆ ಇದೆ ಅಂತ ಗೊತ್ತಿದೆ, ಇಲ್ಲ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಗೊತ್ತಿಲ್ವೋ, ಮರ್ತು ಬಿಟ್ಟಿದ್ದಾರೋ ಗೊತ್ತಾಗ್ತಾ ಇಲ್ಲ. ಅವರು ಇದು ಏನಾಗಿದೆ, ಏನು ದೂರು ದಾಖಲಾಗಿದೆ, 376 ದೂರು ದಾಖಲಾದರೂ ಸಮೇತನು ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ, ಒಂದು ಇದನ್ನು ಮಾಡಲ್ಲ. ಆಮೇಲೆ ರಾಜ್ಯದಲ್ಲಿ ಸಾಕಷ್ಟು ಮಹಿಳಾ ಸಂಘಟನೆಗಳಿದಾವೆ, ದಾವಣಗೆರೆ ಜಿಲ್ಲೆಯಲ್ಲಿದ್ದಾವೆ. ಒಬ್ಬರು ಸಹ ಆ ಹೆಣ್ಣಿಗೆ ಏನು ನೋವಾಗಿದೆ, ಏನಾಗಿದೆ, ಯಾಕೆ ಈ ಥರ ಹಿಂಗೆ ಆಗ್ತಾ ಇದೆ, ಅಟ್ಲೀಸ್ಟ್ ಹೋಗಿ ಅವ್ರ ಮನೆಗಾರ ಗೌಪ್ಯವಾಗಿ ಕೂತ್ಕೊಂಡು ಒಂದು ಹೆಣ್ಮಕ್ಳು, ನಾವು ಗಂಡು ಮಕ್ಕಳು ಕೇಳ್ತೀವಿ ನಮ್ಮ ಸಹೋದರಿ ಅನ್ಕೊಂಡು ಹೋಗಿ, ಅಷ್ಟು ಸೌಜನ್ಯ ಇಲ್ವ? ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ ಆಗಿರ್ಬೋದು, ಕಾರ್ಪೆಟ್ರ್ ಜಿಹಾದ್ ಆಗಿರ್ಬೋದು, ಹತ್ಯೆ ಆದವು, ಅದು ತಂದೆ ತಾಯಿಗಳು ಪ್ರಕರಣ ದಾಖಲಿಸ್ತಾರೆ. ಆದರೆ ಈ ಥರ ಆಗಿರ್ತಕ್ಕಂಥಲ್ಲ ಮೊದಲನೆಯ ಪ್ರಕರಣ 376 ಕೇಸ್ನ ದಾವಣಗೆರೆಯಲ್ಲೇ ದಾಖಲಾಗಿರೋದು. ಈ ಮಹಿಳೆಗೆ ನಮ್ಮ ಎಲ್ಲ ಶ್ರೀರಾಮ್ ಸೇನೆ ಯೂನಿಟಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇವರು ಒಬ್ಬರು ಬಂದು ದೂರು ಕೊಟ್ಟು ಆಗಿರೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ, ಆಗಬಾರ್ದು. ಯಾವ ಸಮಾಜನ ಇರಲಿ ಈ ರೀತಿ ಯಾರಿಗೂ ಆಗಬಾರ್ದು. ಅವ್ರಿಗೂ ಸಹ 2 ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದೆ, ಸೊಸೈಟಿ ಇದೆ, ಸಮಾಜ ಇದೆ, ತಲೆ ಎತ್ಕೊಂಡು ಓಡಾಡಬೇಕು. ಫೋಟೋ ರಿವೀಲ್ ಮಾಡೋದು, ಹೆಸರು ಇದನ್ನು ಹೇಳೋದು, ಡಿಬೇಟ್ ಮಾಡೋದು, ಅದಕ್ಕೆ ಇದನ್ನು ಕೊಡೋದು, ಇದು ಚೆನ್ನಾಗಿ ಅನ್ನಿಸ್ತಿಲ್ಲ. ಈಗ ಅದೇ ಸಂತ್ರಸ್ತೆ ಅವರು ಬಂದು ನನ್ನ ಪಕ್ಕ ಕೂತಿದ್ದಾರೆ, ದೂರು ದಾಖಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಗೃಹ ಮಂತ್ರಿಗಳು, ದಾವಣಗೆರೆ ನಗರದ DYSP ಅವರು, ಸಂಬಂಧಪಟ್ಟ ವುಮೆನ್ ಇನ್ಸ್ಪೆಕ್ಟರ್ಸು, ಇವರೆಲ್ಲ ಕೂಡಲೇ ಬಂಧಿಸಿ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಏನಾಗಬೇಕು ಅದರ ರೀತಿ ಕ್ರಮ ತಗೋಬೇಕು. ಮುಂದಿನ ದಿನಗಳಲ್ಲಿ ಇದೇ ಕೊನೆ ಆಗಿರ್ಬೇಕೆಂದು ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 4 ಸ್ಟೇಟ್ಮೆಂಟು ಜಡ್ಜ್ ಮುಂದೆ ಕಂಪ್ಲೀಟ್ ಆಗಿದೆ. ನಿನ್ನೆ ಜಿಮ್ ಮಾಜರ್ ಕಂಪ್ಲೀಟ್ ಆಗಿದೆ. ಪೊಲೀಸಿಗೆ ಏನು ಸಹಕಾರ ಕೊಡಬೇಕು, ಇನ್ವೆಸ್ಟಿಗೇಷನ್ಗೆ ಏನು ಸಪೋರ್ಟ್ ಬೇಕು, ಈ ಮಹಿಳೆಯವರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಆಗಿದೆ ಕಂಪ್ಲೀಟ್ಲಿ. ಮೆಡಿಕಲ್ ಪ್ರೊಸೀಜರ್ ಮುಗಿದಿದೆ, 164 ಸ್ಟೇಟ್ಮೆಂಟ್ ಮುಗಿದಿದೆ, ಜಿಮ್ ಮಾಜರ್ ಮುಗಿದಿದೆ, ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಕ್ಲಿಯರ್ ಆದಮೇಲೆ ನಾವು ಅವ್ರಿಗೆ ಬಂದು ಕೂತು ಮಾಧ್ಯಮದ ಮುಖಾಂತರ, TV ಮುಖಾಂತರ ಮಾಡ್ತಾಯಿದ್ದೀವಿ. ಇದರಲ್ಲಿ ನಂದೇನಿದು ಕಟ್ ಮಾಡ್ತೀರಾ ಪರವಾಗಿಲ್ಲ, ಕಟ್ ಮಾಡಿದ್ರು ಪರವಾಗಿಲ್ಲ, ಒಂದು ವರ್ಡ್ ಹೇಳ್ತೀನಿ. ದಯವಿಟ್ಟು ನಮ್ಮ ಕಡೆಯಿಂದ ಏನಾರ ನೋವಾದ್ರೂ ಹೇಳ್ತೀವಿ. ಕೆಲವು TVಯಲ್ಲಿ, ಪೇಪರಲ್ಲಿ, TVಯಲ್ಲಿ ಚಾನಲ್, ಯೂಟ್ಯೂಬ್ ಇರ್ಬೋದು, ಅದು ಯಾವುದೋ ಸಾಂಗ್ ಹಾಕಿ ಜುಮ್ ಮಾಯಾ ಈ ಥರ ಹಾಕೋದು ಚೆನ್ನಾಗಿ ಅನ್ಸಲ್ಲ.
ನಿಮ್ಮನ್ನು ನಂಬಿಕೊಂಡು ನಾವು ಬರ್ತೀವಿ. ನಿಮ್ಮಿಂದ ಬೇರೆ ಹೆಣ್ಣುಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು, ಅನ್ಯಾಯ ಆಗಬಾರ್ದು. ಯಾರೇ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಎಲ್ಲರ ಮನೇಲಿ ಹೆಣ್ಮಕ್ಳು ಇರ್ತಾರೆ. ಆ ಥರ ಹಾಕೋದು ಹೆಂಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಹೇಳಿ. ಸಾಂಗ್ ಎದಕ್ಕೆ ನಿಮ್ಮ ಮನೆ ಹೆಣ್ಮಕ್ಳುಗಳದ್ದು ಏನಾರು ಹಂಗೆ ಆದರೆ ಜುಮ್ ಆಯ ಅಂತ ಹಾಕ್ತಾರ? ಅದು ಏನು ಮ್ಯಾಟ್ರು, ಏನಾಗಿದೆ, ಏನು ಎಲ್ಲ ತನಿಖೆ ಮಾಡಬೇಕಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ, ದೂರು ಕೊಟ್ಟಿದ್ದಾರೆ. ಕೆಲವು ಯೂಟ್ಯೂಬ್ ಅವರು PRPಗೋ ಏನು ಇದಕ್ಕೋಸ್ಕರನ ಆ ಥರ ಸಾಂಗ್ ನಾನು ನೋಡಿದೆ. ನಾನು ಯಾಕೋ ಭಾಳ ಬೇಜಾರಾಯಿತು. ನಮ್ಮ ವಿಚಾರಗಳದೆಲ್ಲ ಮಾಡಿರಿ, ಗಂಡು ಮಕ್ಕಳದ್ದು ಮಾಡಿರಿ, ಏನಾರ ಮಾಡಲಿ. ನಾವು ಗಂಡು ಮಕ್ಕಳು ನಡೀತೈತಿ, ತಲೆ ಎತ್ಕೊಂಡು ಓಡಾಡ್ತೀವಿ. ಹೆಣ್ಮಕ್ಳ ವಿಚಾರ ಇದ್ದಾಗ ಯಾವ ಸಾಂಗ್ ಆಗಬೇಕು, ಏನು ಸ್ವಲ್ಪ ಅಷ್ಟು ಕಾಮನ್ ಸೆನ್ಸ್ಗಳಿಲ್ಲ ಅಂದರೆ ನೋವಾಗುತ್ತೆ ನಮಗೆ. ದಯವಿಟ್ಟು ಇದು ತಪ್ಪಿದೆ, ಇನ್ನು ನೆಕ್ಸ್ಟ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಪವರ್ ಫಿಟ್ನೆಸ್ ಜಿಮ್ ಅಂತ ಹೋಗ್ತಿದ್ದೆ 1.5 ವರ್ಷದಿಂದ. ಇಸ್ಮೈಲ್ ಎಮ್ ಅಂತ ಟ್ರೈನರ್ ಪ್ಲಸ್ ಓನರ್ ಅವರೇ. ಅವ್ರು ಬಂದುಬಿಟ್ಟು ನಮಗೆ ಆಕಾಂಕ್ಷ ಅಂತ ಹೆಸರು ಹೇಳಿದ್ದಾರೆ. ನಾವು ಹಿಂದೂಸು ಅಂತೇಳ್ಬಿಟ್ಟು ಜಿಮ್ಮಲ್ಲಿ ಎಲ್ಲ ಕಡೆ ಆಂಜನೇಯ, ಗಣೇಶ ಈ ಥರ ಎಲ್ಲ ದೇವ್ರ ಫೋಟೋಗಳಿದ್ದಾವೆ. ಅದರಿಂದ ನಾವು ಹಿಂದೂ ಜಿಮ್ ಅಂತಲೇ ಅಂದ್ಕೊಂಡಿದ್ದೀವಿ. ಈಗ ರೀಸೆಂಟಾಗಿ ಗೊತ್ತಾಗಿದೆ, ಒಂದು 5-6 ತಿಂಗಳಿಂದ ಅವರು ಹಿಂದೂ ಅಲ್ಲ ಮುಸ್ಲಿಮ್ ಅಂತ ಹೇಳ್ಬಿಟ್ಟು. ನಾವು ವರ್ಕೌಟ್ ಮಾಡಿದ್ವಾಗ ಹಂಗೆ ಬಾಡಿ ಪಾರ್ಟ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಲಿ, ವರ್ಕೌಟ್ ಹೇಳ್ಕೊಡ್ಬೇಕಾರ ಈ ಥರ ಮಾತಾಡ್ತಿದ್ರು. ಬಟ್ ರೀಸೆಂಟಾಗಿ ಲೇಡೀಸ್ ರೂಮಾಗೆ ಡ್ರೆಸ್ ಚೇಂಜ್ ಮಾಡ್ತಿರೋದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಂತೂ ಯಾವ ಕ್ಯಾಮ್ರಾ ಇಲ್ಲ. ಅವರು ಯಾವ ಥರ ಹಿಡನ್ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿದಾರೋ ಗೊತ್ತಿಲ್ಲ. ಡ್ರೆಸ್ ಚೇಂಜ್ ಮಾಡ್ತಿರೋದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಬಿಟ್ಟು ನಮಗೆ ಮೊಬೈಲಲ್ಲಿ ತೋರಿಸ್ತಾರೆ. ಈ ಥರ ನಿಮ್ಮದೊಂದು ವಿಡಿಯೋ ಇದೆ ನಮ್ಮ ಹತ್ರ, ನನ್ನ ಇಷ್ಟ ಬಂದಾಗ ನೀನು ಇರಬೇಕು, ನಾನು ಕರೆದಾಗೆಲ್ಲ ನೀನು ಬರಬೇಕು, ನಾನು ಕೇಳಿದಷ್ಟು ದುಡ್ಡು ಕೊಡಬೇಕು, ಬಂಗಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಕೈಲಾಗಿದ್ದು ನಾವು ಏನು ಮಾಡಬೇಕು?